ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿ ನೋಟಿಫಿಕೇಷನ್ ಏನೆಂದರೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇಲ್ಲಿ ಖಾಲಿ ಇರುವ ವಿವಿಧ ರೀತಿಯ ನೇಮಕಾತಿಯನ್ನು ಕರೆದಿದ್ದು ನೋಡಿರಿ. ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬಹುದಾಗಿರ್ತದೆ. ನೋಡಿರಿ, ಡಿಪಾರ್ಟ್ಮೆಂಟ್ ವೈಸ ಎಷ್ಟು ವೇಕೆನ್ಸಿ ಖಾಲಿ ಇದಾವೆ ಮತ್ತು ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರ್ಬೇಕಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಮೊದಲೇ ಪೋಸ್ಟ ಡೆಪ್ಯೂಟಿ ಮ್ಯಾನೇಜರ ಫೈನಾನ್ಸ್ ಮತ್ತು ಅಕೌಂಟ್ಸ. ಸ್ಯಾಲ್ರಿ ಬಂದುಬಿಟ್ಟು 56,100ರಿಂದ 1,77,500ವರೆಗೂ ಈ ಹುದ್ದೆಗೆ ಸ್ಯಾಲ್ರಿ ಸಿಗ್ತದೆ. ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು 30 ವರ್ಷ ಏಜ್ ಲಿಮಿಟ್ ಇರ್ತದೆ. ವೇಕೆನ್ಸಿ ಟೋಟಲಾಗಿ 9 ವೇಕೆನ್ಸಿ ಖಾಲಿ ಇದಾವೆ. ನೋಡಿರಿ, ಯು ಆರ್ ಕ್ಯಾಂಡಿಡೇಟ್ಗೆ 5 ವೇಕೆನ್ಸಿ, OBC 2, SC 1, ST 1, ಇನ್ನು PW 1 ವೇಕೆನ್ಸಿ ಖಾಲಿ ಐತಿ. ಇನ್ನು ಎರಡನೇದಾಗಿ ನೋಡೋದಾದರೆ ಲೈಬ್ರರಿ ಮತ್ತು ಇನ್ಫಾರ್ಮೇಷನ್ ಅಸಿಸ್ಟೆಂಟ್ ಅಂತೇಳಿ ಈ ಸ್ಯಾಲ್ರಿ ಬಂದುಬಿಟ್ಟು 35,400ರಿಂದ 1,12,400 ಸ್ಯಾಲ್ರಿ ಆಗಿರ್ತದೆ. ಏಜ್ ಮ್ಯಾಕ್ಸಿಮಮ್ ಏಜ 30 ವರ್ಷ. ಇನ್ನು ಯು ಆರ್ ಅಭ್ಯರ್ಥಿಗಳಿಗೆ 1 ವೇಕೆನ್ಸಿ ಮಾತ್ರ ಖಾಲಿದೆ. ಇದು ಲೈಬ್ರರಿ ಎಂದು ಇನ್ಫಾರ್ಮೇಷನ್ ಅಸಿಸ್ಟೆಂಟ ಒಂದೇ ಪೋಸ್ಟ್ ಖಾಲಿ ಐತಿ. ಇನ್ನು ಮೂರನೇದು ನೋಡ್ರಿ, ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ ಅಂತೇಳಿ ಸ್ಯಾಲ್ರಿ ಬಂದುಬಿಟ್ಟು 35,400ರಿಂದ 1,12,400ವರೆಗೂ ಸ್ಯಾಲ್ರಿ ಐತಿ. ಇನ್ನು ಮ್ಯಾಕ್ಸಿಮಮ್ ಏಜ 30 ವರ್ಷ. ಇನ್ನು ಪೋಸ್ಟ್ ಬಂದುಬಿಟ್ಟು ಯು ಆರ್ ಅಭ್ಯರ್ಥಿಗಳಿಗೆ ಮಾತ್ರ ಒಂದು ಪೋಸ್ಟ ಖಾಲಿ ಐತಿ ನೋಡಿರಿ. ನೋಡಿರಿ, 4ನೇ ಹುದ್ದೆ ಅಕೌಂಟೆಂಟ್ ಹುದ್ದೆ ಆಗಿದ್ದು ಸ್ಯಾಲ್ರಿ 29,200ರಿಂದ 92,300ವರೆಗೂ ಸ್ಯಾಲ್ರಿ ಸಿಗುತ್ತೆ. ಇನ್ನು ಮ್ಯಾಕ್ಸಿಮಮ್ ಏಜ 30 ವರ್ಷ ಆಗಿರ್ತದೆ. ಇನ್ನು ಕರೆಕ್ಟ್ ಖಾಲಿರೋ ಹುದ್ದೆಗಳ ಸಂಖ್ಯೆ ನೋಡಿರಿ, ಯು ಆರ್ ಕ್ಯಾಂಡಿಡೇಟ್ಗೆ 12 ವೇಕೆನ್ಸಿ, OBC 7, SC 4, ST 2 ಮತ್ತು EWS 4 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇನ್ನು ಬ್ಯಾಕ್ಲಾಗ್ ಅಂದರೆ ಉಳಿದ ಹುದ್ದೆಗಳು SC ಅಭ್ಯರ್ಥಿಗಳಿಗೆ 9 ವೇಕೆನ್ಸಿ, ST 4 ಹುದ್ದೆಗಳು ಖಾಲಿ ಇದ್ದು ಟೋಟಲಾಗಿ ಅಕೌಂಟೆಂಟ್ ಹುದ್ದೆಗಳು 42 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು 5ನೇದಾಗಿ ನೋಡೋದಾದ್ರೆ ಸ್ಟೆನೋಗ್ರಾಫರ್ ಹುದ್ದೆ. ಇನ್ನು ಸ್ಯಾಲ್ರಿ ನೋಡಿರಿ, 25,500ರಿಂದ 81,100ವರೆಗೂ ಸ್ಯಾಲ್ರಿ ಐತಿ. ಏಜ್ ಲಿಮಿಟ ಅಂದರೆ ಮ್ಯಾಕ್ಸಿಮಮ್ ಏಜ 28 ವರ್ಷ ಆಗಿರಬೇಕು. ಇನ್ನು ಕರೆಂಟ್ ಖಾಲಿ ಇರೋ ಹುದ್ದೆಗಳು ಯು ಆರ್ ಅಭ್ಯರ್ಥಿಗಳಿಗೆ 5, OBC 3, SC ಅಭ್ಯರ್ಥಿಗಳಿಗೆ 2 ವೇಕೆನ್ಸಿ ಮತ್ತು EWS 1 ವೇಕೆನ್ಸಿ ಖಾಲಿ ಐತಿ. ಇನ್ನು ಬ್ಯಾಕ್ಲಾಗ್ ಹುದ್ದೆ ನೋಡೋದಾದರೆ 11 ಹುದ್ದೆಗಳು OBC ಅಭ್ಯರ್ಥಿಗಳಿಗೆ, 6 SC, 3 STಗೆ ಖಾಲಿರುವ ಹುದ್ದೆಗಳಾಗ್ಯಾವ. ಅಂದರೆ ಟೋಟಲಾಗಿ ಸ್ಟೆನೋಗ್ರಾಫರ್ ಹುದ್ದೆಗಳು 31 ಹುದ್ದೆಗಳು ಖಾಲಿ ಇದ್ದಾವೆ. ನೋಡಿರಿ, ಅಪ್ಲಿಕೇಶನ ಆನ್ಲೈನ ಪ್ರಾರಂಭವಾಗೋದು ಯಾವಾಗಂದ್ರೆ ನೋಡಿರಿ 30/10/2025ರಿಂದ ಪ್ರಾರಂಭವಾಗಿದ್ದು ಲಾಸ್ಟ್ ಡೇಟ 15/12/2025ವರೆಗೂ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ನೋಡ್ರಿ, ನಾವು ಹುದ್ದೆ ವೈಸ್ ಯಾವ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಅಭ್ಯರ್ಥಿ ಹೊಂದಿರಬೇಕಾಗಿರ್ತದೆ, ಯಾವ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಹೊಂದಿದ್ರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಅಂತ ನೋಡೋಣ. ನೋಡಿರಿ, ಮೊದಲನೇದಾಗಿ ಡೆಪ್ಯೂಟಿ ಮ್ಯಾನೇಜರ ಫೈನಾನ್ಸ್ ಮತ್ತು ಅಕೌಂಟೆಂಟ್ಸ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರ್ಬೇಕಂದ್ರೆ ನೋಡಿರಿ, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟಿವ್ ಅಂದರೆ MBA ಫೈನಾನ್ಸ್ನಲ್ಲಿ ಅಭ್ಯರ್ಥಿ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಮುಗಿಸಿರಬೇಕು. ಏಜ್ ಬಂದುಬಿಟ್ಟು 30 ವರ್ಷ. ಇನ್ನು ಎರಡನೇ ಹುದ್ದೆ ನೋಡಿರಿ, ಲೈಬ್ರರಿ ಮತ್ತು ಇನ್ಫಾರ್ಮೇಷನ್ ಅಸಿಸ್ಟೆಂಟ. ಕ್ವಾಲಿಫಿಕೇಷನ್ನ ಬ್ಯಾಚುಲರ್ ಇನ್ ಲೈಬ್ರರಿ ಸೈನ್ಸ್ ಫ್ರಾಮ್ ರಿಕ್ರಾಜ್ ಯೂನಿವರ್ಸಿಟಿಯಲ್ಲಿ ತನ್ನದೇ ಆದ ಎಜುಕೇಷನನ್ನು ಮುಗಿಸಿರ್ಬೇಕಂತ. ಏಜ್ ಲಿಮಿಟ್ ಬಂದುಬಿಟ್ಟು 30 ವರ್ಷ. ಇನ್ನು ಮೂರನೇದು ನೋಡೋದಾದರೆ ಜೂನಿಯರ್ ಟ್ರಾನ್ಸ್ಲೇಟರ್ ಆಫೀಸರ. ಇದು ಮಾಸ್ಟರ್ ಡಿಗ್ರಿನ ರಿಕ್ರಾಜ್ ಯೂನಿವರ್ಸಿಟಿ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಕಂಪಲ್ಸರಿ ಅಭ್ಯರ್ಥಿ ಎಲೆಕ್ಟಿವ್ ಸಬ್ಜೆಕ್ಟನ್ನು ತೆಗೆದುಕೊಂಡ ಎಜುಕೇಷನ್ನ ಮುಗಿಸಿರ್ಬೇಕಾಗಿರ್ತದೆ. ಇದು 4ನೇ ಹುದ್ದೆ ನೋಡೋದಾದರೆ ಅಕೌಂಟೆಂಟ್ ಹುದ್ದೆ. ಬ್ಯಾಚುಲರ್ ಡಿಗ್ರಿಯನ್ನು ರಿಕಗ್ನೈಸ್ಡ್ ಯೂನಿವರ್ಸಿಟಿ ಅಂದರೆ ಡಿಗ್ರಿ ಮಾಡಿದ ಅಭ್ಯರ್ಥಿಗಳು ಅಥವಾ ಚಾರ್ಟೆಡ್ ಅಕೌಂಟ್ CA ಮಾಡಿದ ಅಭ್ಯರ್ಥಿಗಳು ಆಗಿರ್ಬೋದು. ಇಲ್ಲಾಂದರೆ ಇಂಟರ್ಮೀಡಿಯೇಟ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ CMA ಮಾಡಿದ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಏಜ್ ಬಂದುಬಿಟ್ಟು 30 ವರ್ಷ ಆಗಿರ್ಬೋದು. ಇನ್ನು 5ನೇದು ಹುದ್ದೆ ಸ್ಟೆನೋಗ್ರಾಫರ. ಇನ್ನು ಬ್ಯಾಚುಲರ್ ಡಿಗ್ರಿಯನ್ನು ಅಂದರೆ ಡಿಗ್ರಿ ಮಾಡಿದ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕ್ಬೋದು. ಇಲ್ಲಾಂದರೆ ನೋಡಿರಿ, ಮತ್ತು ಡಿಸ್ಟ್ರಿಕ್ಷನ್ ಆಫ್ 5 ನಿಮಿಷದಲ್ಲಿ 80 ವರ್ಷನ ಟೈಪ್ ಮಾಡುವ ಕೆಪಾಸಿಟಿಯನ್ನು ಹೊಂದಿದ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು
ಏಜ್ ಯಾವ ರೀತಿ ಅಂದರೆ 28 ವರ್ಷ. ನೋಡಿರಿ, ಯಾರಾದರೂ ಡಿಗ್ರಿಯಲ್ಲಿ ಕೊನೆಯ ವರ್ಷದ ಎಜುಕೇಷನ್ ಮಾಡಾಕ್ತಿದ್ರೆ ಮತ್ತು ಇನ್ನೂ ರಿಸಲ್ಟ್ ಬಂದಿರಲಿಲ್ಲ ಅಂದರೆ ಅವರು ಅಪ್ಲಿಕೇಶನ್ ಹಾಕಕ್ಕೆ ನಾಟ್ ಎಲಿಜಿಬಲ್ ಆಗಿರ್ತಾರಂತ ಹೇಳ್ಯಾರ. ನೋಡಿರಿ 18 ವರ್ಷ ಮೇಲ್ಪಟ್ಟು ಮತ್ತು 30 ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಏಜ್ ಜಾಸ್ತಿ ಆದರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಯಾವ ರೀತಿ ಅಂದ್ರೆ ಏಜ್ ರಿಲ್ಯಾಕ್ಸನ್ಸ್ ಮೂಲಕ ಕ್ಯಾಟಗರಿ ವೈಸ ಏಜ್ ರಿಲ್ಯಾಕ್ಸನ್ಸ್ ಅಪ್ಲೈ ಮಾಡಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿರಿ, ಕ್ಯಾಟಗರಿ ವೈಸ್ ಯಾವ ರೀತಿ ಏಜ್ ರಿಲ್ಯಾಕ್ಸನ್ಸ್ ಐತೆ ಅಂದ್ರೆ, ನೀವು SC/ST ಅಭ್ಯರ್ಥಿಗಳಾಗಿದ್ದರೆ 5 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಇರುತ್ತೆ. ಇನ್ನು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ OBC ಅಭ್ಯರ್ಥಿಗಳಾಗಿದ್ದರೆ 3 ವರ್ಷ ನಿಮಗೆ ಏಜ್ ರಿಲ್ಯಾಕ್ಸನ್ಸ್ ಇರುತ್ತೆ. ಇನ್ನು PWBD ಆಗಿದ್ದರೆ ಕ್ಯಾಟಗರಿ ವೈಸ SC/ST 15 ವರ್ಷ, OBC 13, UR ಅಥವಾ ಜನರಲ್ ಅಭ್ಯರ್ಥಿಗಳಿಗೆ 10 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಆಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀ ಯಾವ ರೀತಿ ಇತ್ತು ಅಂದ್ರೆ ನೋಡಿರಿ, ಅನ್ರಿಸರ್ವ್ಡ್ ಅಥವಾ OBC ಅಥವಾ EWS ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಅಂತ 500 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇನ್ನು SC/ST PWBD ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ನೀವು ಅಪ್ಲಿಕೇಶನ್ ಫೀಯನ್ನು ಆನ್ಲೈನ್ ಮೂಲಕ ಪೇಡ್ ಮಾಡಬೇಕಾಗಿರ್ತದೆ. ನೋಡಿ, ಪೋಸ್ಟ್ ವೈಸ ಸೆಲೆಕ್ಷನ್ ಪ್ರೊಸೆಸ್ ಕೂಡ ಬೇರೆ ಬೇರೆ ಆಗಿರ್ತದೆ. ನೋಡಿರಿ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಸಪ್ರೇಟ್ ಆದ ವಿಡಿಯೋನ ಮಾಡಿಕೊಡ್ತೀನಿ. ಪೋಸ್ಟ್ ವೈಸ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಐತಿ ಮತ್ತು ಸಬ್ಜೆಕ್ಟ್ ಯಾವ ರೀತಿ ಅದಾವ ಮತ್ತು ಟೈಮಿಂಗ್ ಯಾವ ರೀತಿ ಐತೆ ಅಂತ ನೋಡೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.